ದುಬಾರಿಯಲ್ಲಿ ಆದಂಥ ಅನಾಹುತದ ಪರಿಣಾಮವಾಗಿ ಈಗ ಶಿವಮೊಗ್ಗದ ಸಕ್ಕರೆ ಬೈಲಲ್ಲೂ ಕೂಡ ಈಗ ಬಂದ್ ಮಾಡಿಬಿಟ್ಟಿದ್ದಾರೆ. ದುಬಾರಿಯಲ್ಲಿ ಸಾಕಾನೆಗಳ ಕಾಳಗದಿಂದ ಅನಾಹುತ ಆಯಿತು. ಅಲ್ಲಿ ಮಹಿಳೆ ಮತ್ತು ಆನೆ ಸತ್ತೋಯ್ತು. ಸೊ ಅದರ ಬೆನ್ನಲ್ಲೇ ಈಗ ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ಬಿಡಾರ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ನಾಳೆಯಿಂದ ಮುಂದಿನ ಆದೇಶದವರೆಗೆ ಸಕ್ಕರೆ ಬೈಲು ಬಂದ್ ಅಂತೆ. ಯಾಕೆ ಏನೋ ಒಂದು ಹೆಚ್ಚು ಕಡಿಮೆ ಆದ ತಕ್ಷಣ ಬಂದ್ ಅನ್ನೋದು, ಏನು ಬೇರೆ ಈ ನಿರ್ಧಾರಗಳೇ ಇಲ್ವಾ? ಕೊಡಗಿನ ದುಬಾರೆಯಲ್ಲಿ ಸಾಕಾನೆಗಳ ಕಾಳಗದಲ್ಲಿ ಚೆನ್ನೈ ಮೂಲದ ಮಹಿಳೆ ಹಾಗೂ ಸಾಕಾನೆ ಕೂಡ ಒಂದು ಸಾವನ್ನಪ್ಪಿತ್ತು. ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರವನ್ನು ಕೂಡ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗ್ತಾ ಇದೆ. ನಾಳೆಯಿಂದ ಮುಂದಿನ ಆದೇಶದವರೆಗೂ ಕೂಡ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರವನ್ನು ಬಂದ್ ಮಾಡಲಾಗ್ತಿದೆ. ಸಂಪೂರ್ಣವಾಗಿ ಪ್ರವೇಶಿಗರಿಗೆ ಏನು ನಿಷೇಧವನ್ನು ಹೇರಲಾಗ್ತಿದೆ. ನಾನೀಗ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ನೀವು ಕೂಡ ಗಮನಿಸಬಹುದು. ಕಳೆದ 2 ದಿನಗಳ ಹಿಂದೆಷ್ಟೇನು ದುಬಾರೆ ಆನೆ ಶಿಬಿರದಲ್ಲಿ ಆನೆ ಕಾಳಗದ ನಡುವೆ ಒಂದು ಆನೆ ಕೂಡ ಸಾವನ್ನಪ್ಪಿತ್ತು. ಜೊತೆಗೆ ಚೆನ್ನೈ ಮೂಲದ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಇದರ ನಂತರ ಅರಣ್ಯ ಸಚಿವರ ಸೂಚನೆ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಅಂದರೆ ಆನೆ ಬಿಡಾರಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಈಗಾಗಲೇ ಇಲಾಖೆ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ಅದರ ಮುಂದುವರಿದ ಭಾಗವಾಗಿ ನಾಳೆಯಿಂದ ಶಿವಮೊಗ್ಗ ತಾಲೂಕಿನ ಗಾಜನೂರು ಬಳಿ ಇರುವಂಥ ಅಂದರೆ ತುಂಗಾ ಜಲಾಶಯದ ಹಿನ್ನೀರಿನಲ್ಲಿರುವಂಥ ಈ ಒಂದು ಸಕ್ಕರೆಬೈಲು ಆನೆ ಬಿಡಾರವನ್ನು ಕೂಡ ನಾಳೆಯಿಂದ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗ್ತಿದೆ. ಒಂದು ಹಂತದಲ್ಲಿ ಇವತ್ತೇ ಅಧಿಕಾರಿಗಳು ಕ್ಲೋಸನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇವತ್ತು ಬಂದ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಜನರಿಗೆ ಪ್ರವಾಸಿಗರಿಗೆ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ನಾಳೆಯಿಂದ ಸಂಪೂರ್ಣವಾಗಿ ಮುಂದಿನ ಆದೇಶದವರೆಗೂ ಕೂಡ ಸಕ್ಕರೆಬೈಲು ಆನೆ ಬಿಡಾರ ಸಂಪೂರ್ಣವಾಗಿ ಕ್ಲೋಸ್ ಆಗುವಂಥದ್ದು. ಮುಖ್ಯವಾಗಿ SOP ಅಂದರೆ ಏನು ಒಂದಷ್ಟು ನಿಗದಿತ ಮಾರ್ಗಸೂಚಿಗಳು ಅಂದರೆ ಆನೆ ಬಿಡಾರಗಳಲ್ಲಿ ಪ್ರವಾಸಿಗರಿಗೆ ಮತ್ತು ಆನೆಗಳ ವಿಚಾರದಲ್ಲಿ ಒಂದಷ್ಟು ನಿಗದಿತ ಮಾರ್ಗಸೂಚಿಗಳು ರೆಡಿ ಆಗುವವರೆಗೂ ಕೂಡ ಸಂಪೂರ್ಣವಾಗಿ ಆನೆ ಬಿಡಾರವನ್ನು ಕ್ಲೋಸ್ ಮಾಡೋ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡುವಂಥದ್ದು. ಈಗಾಗಲೇ ಅರಣ್ಯ ಸಚಿವರು ಮತ್ತು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಏನು ಪ್ರವಾಸಿಗರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರ ಸಂಪೂರ್ಣವಾಗಿ ನಾಳೆಯಿಂದ ಕ್ಲೋಸ್ ಆಗುವಂಥದ್ದು. ಆದರೆ ಈ ಒಂದು ನಿರ್ಧಾರಕ್ಕೆ ಪ್ರವಾಸಿಗರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರವನ್ನು ನೀವು ಕೂಡ ಗಮನಿಸಬಹುದು. ಇಲ್ಲಿ ಆನೆಗಳನ್ನ ಮೈ ಮುಟ್ಲಿಕ್ಕೆ ಅಥವಾ ವಾಶ್ ಮಾಡಲಿಕ್ಕೆ ಅವಕಾಶವನ್ನು ಕೊಡದೇ ಇದ್ರೂ ಕೂಡ ಪ್ರವಾಸಿಗರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಯಾಕಂದರೆ ಈಗ ಆನೆಗಳು ಆ ಭಾಗದಲ್ಲಿದ್ದಾವೆ. ಇಲ್ಲಿ 2 ಹಂತದ ಬ್ಯಾರಿಗೇಡ್ ವ್ಯವಸ್ಥೆ ಅಂದರೆ ಬ್ಯಾರಿಗೇಡ್ಗಳು ಕೂಡ ಇದೆ. ಹಾಗಾಗಿ ಪ್ರವಾಸಿಗರು ಯಾರು ಕೂಡ ಹೋಗಲ್ಲ. ಒಂದು ಹಂತದಲ್ಲಿ ಇನ್ನೂ ಕೂಡ 50 ಮೀಟರ್ ದೂರದಿಂದ ಕೂಡ ಪ್ರವಾಸಿಗರಿಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯತೆಗಳಿದೆ. ಹಾಗಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದನ್ನು ಬಿಟ್ಟು, ಯಾಕಂದರೆ ಈಗಾಗಲೇ ಸಮ್ಮರ್ ಹಾಲಿಡೇಸ್ ಕೂಡ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದಿಂದ ಪ್ರವಾಸಿಗರು ಬರ್ತಾರೆ, ಮಕ್ಕಳು ಕೂಡ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ನೋಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಪ್ರವಾಸಿಗರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆ ಈ ಒಂದು ಕ್ಲೋಸ್ ಮಾಡುವ ಆದೇಶದಿಂದ ಹಿಂದೆ ಸರಿಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನವೀನ್ ಪುರ್ದಾಳ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.